ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ರಾಜಸ್ಥಾನ ಎಂದರೆ ನಮಗೆ ನೆನಪಾಗೋದು ಮರುಭೂಮಿ, ಪುರಾತನ ಕಟ್ಟಡಗಳು ಮತ್ತು ಸಾಂಸ್ಕೃತಿಕ ನೃತ್ಯಗಳು ಎಕ್ಸೆಟ್ರಾ. ಆದರೆ ಇದೇ ರಾಜಸ್ಥಾನದಲ್ಲಿ ಇಂದಿಗೂ ತಮ್ಮ ಅಸ್ತಿತ್ವಕ್ಕಾಗಿ ಹೋರಾಡುತ್ತಿರುವ ಒಂದು ಸಮುದಾಯ ಇದೆ. ಅದು ಯಾವುದೆಂದರೆ ಕಲ್ಬೇಲಿಯ ಸಮುದಾಯ. ಈ ಕಲ್ಬೇಲಿಯ ಸಮುದಾಯ ರಾಜಸ್ಥಾನದ ಅತ್ಯಂತ ಹಳೆಯದಾಗಿರುವ ಆದಿವಾಸಿ ಮತ್ತು ಹಲಿಮಾರಿ ಸಮುದಾಯಗಳಲ್ಲಿ ಒಂದಾಗಿದೆ. ಕಲ್ಬೇಲಿಯ ಪದದ ಅರ್ಥ ಏನಂತಂದರೆ, ಕಲ್ ಅಂತಂದರೆ ಹಾವು, ಬೇಲಿ ಅಂತಂದರೆ ಸ್ನೇಹಿತ. ಈ ಜನರು ಹಾವುಗಳನ್ನು ಹಿಡಿದು ಅವುಗಳೊಂದಿಗೆ ಬದುಕಿದವರು. ಇವರ ಪಾರಂಪರ್ಯ ಏನಂತಂದರೆ, ಹಾವುಗಳನ್ನು ಹಿಡಿದು ಆ ಹಾವುಗಳಿಂದ ವಿಷ ತೆಗೆದು ಆ ವಿಷವನ್ನು ವ್ಯಾಪಾರವಾಗಿ ಮಾಡಿಕೊಂಡು ಆ ವ್ಯಾಪಾರದಿಂದ ಇವರ ಜೀವನ ಸಾಗಿಸುವಂಥ ಒಂದು ಪರಿಸ್ಥಿತಿ. ಆದರೆ ದಿಢೀರಾಗಿ ಇವರ ಜೀವನಕ್ಕೆ ಒಂದು ಕತ್ತಲಾಗುವಂಥ ಒಂದು ಘಟನೆ ಆಯಿತು. ಅದೇನಂತಂದರೆ 1972ರಲ್ಲಿ ಭಾರತದ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಜಾರಿಯಾಯಿತು. ಈ ಕಾಯ್ದೆಯಿಂದ ಈ ಸಮುದಾಯವನ್ನು ಸಂಪೂರ್ಣವಾಗಿ ಕತ್ತಲ ಜಗತ್ತಿಗೆ ತಳ್ಳಲಾಯಿತು. ಹಾವು ಹಿಡಿಯುವುದೇ ಒಂದು ಅಪರಾಧವಾಯಿತು. ಇದರಿಂದ ಹಲವಾರು ಜನರು ಭಿಕ್ಷೆ ಬೇಡುವಷ್ಟು ಮಟ್ಟಕ್ಕೆ ತಲುಪಿದರು. ಇನ್ನು ಕೆಲವರು ಕಸ ಸಂಗ್ರಹಣೆ, ಕೂಲಿ ಕೆಲಸ ಮಾಡಿಕೊಂಡು ಬದುಕುತ್ತಿದ್ದಾರೆ. ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದು ನಾವು 100 ವರ್ಷಗಳ ಹತ್ರ ಬರ್ತಾ ಇದ್ದೇವೆ. ಆದರೆ ಈ ಸಮುದಾಯಕ್ಕೆ ಮಾತ್ರ ಸ್ವಾತಂತ್ರ್ಯ ಕಣ್ಮರೆಯಾಗಿದೆ. ಅವರಿಗೆ ದಿನನಿತ್ಯ ಬದುಕಲು ಸಾಕಾಗುವಷ್ಟು ಆದಾಯ ಮಾತ್ರ, ಉಳಿಸಲು ಏನೂ ಇಲ್ಲ, ಭವಿಷ್ಯ ಭರವಸೆ ಇಲ್ಲ. ಇವರನ್ನು SC ST OBC ಎಂದು ವರ್ಗೀಕರಿಸಿದ್ದರೂ ಅದರ ಲಾಭ ಪ್ರಾಕ್ಟಿಕಲಿ ಅವ್ರಿಗೆ ಸಿಗ್ತಾ ಇಲ್ಲ. ಈ ಸಮುದಾಯ ವಾಸಿಸುತ್ತಿರುವ ಬಹುತೇಕ ಪ್ರದೇಶಗಳಲ್ಲಿ ಇವರಿಗೆ ನೀರು, ರಸ್ತೆ, ಮನೆ, ರೇಷನ್ ಕಾರ್ಡ್ ಇಲ್ಲ, ಭೂ ಹಕ್ಕುಗಳಿಲ್ಲ, ಇವ್ಯಾವೂ ಸೌಲಭ್ಯಗಳಿಲ್ಲ. ಆದರೆ ಈ ಜನ ಆಹಾರಕ್ಕೂ ಆಶ್ರಯಕ್ಕೂ ಗುರುತಿಗೂ ಹೋರಾಟ ಮಾಡುತ್ತಿದ್ದಾರೆ. ಭಾಷೆ ಎಂಬ ವರದಿ ಪ್ರಕಾರ ಈ ಸಮುದಾಯದಲ್ಲಿ 44.1% ಕಲ್ಬೇಲಿಯ ಜನರಿಗೆ ಜನನ ಪ್ರಮಾಣ ಪತ್ರವೇ ಇಲ್ಲ. ಗುರುತೇ ಇಲ್ಲದವರಿಗೆ ಹಕ್ಕುಗಳು ಹೇಗೆ ಸಿಗುತ್ತವೆ ಎಂಬುದು ಒಂದು ದೊಡ್ಡ ವಿಷಾದಕರವಾದಂಥ ಒಂದು ಸಂಘಟನೆ. ಇದು ಕೇವಲ ಒಂದು ಸಮುದಾಯದ ಕಥೆಯಲ್ಲ, ಇದು ನಮ್ಮ ದೇಶದ ವ್ಯವಸ್ಥೆಯ ಪ್ರಶ್ನೆ. ನಾವು ಅಭಿವೃದ್ಧಿ ಬಗ್ಗೆ ಮಾತನಾಡುತ್ತಿದ್ದೇವೆ, ಆದರೆ ಇಂದಿಗೂ ಈ ಸಮುದಾಯಕ್ಕೆ ಗುರುತು ಮತ್ತು ಆಹಾರ, ಆಶ್ರಯ ಇವೇ ಅವರ ಕನಸಾಗಿದೆ.